ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಬಳೆ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಅಂದ್ರೆ ಪ್ಯೂರ್ ಗೋಲ್ಡ್ ತಗೊಂಡು ಇವರು ಬಳೆ ತರ ಮಾಡ್ಕೊಡಿ ಸರ್, ನಾನು ಬ್ಯಾಂಕ್ ಅಲ್ಲಿ ಇಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದು ತೂಕ ಬಂದು 30 ಗ್ರಾಮ್ 31 ಗ್ರಾಮ್ ಇದೆ. ಇವ್ರ ಹತ್ರ ಅಮೌಂಟ್ ಇಷ್ಟು, ಅಷ್ಟು ಅಮೌಂಟ್ ಎಷ್ಟು ಬರುತ್ತೆ ಅಷ್ಟೇ ಚಿನ್ನ ಕೊಡಿ ಅಂತ ಹೇಳಿದ್ರೆ, ಇದನ್ನ ಬ್ಯಾಂಕ್ ಅಲ್ಲಿ ಇಡಬೇಕು ಅಂತ ಹೇಳಿ ಈ ತರ ಬಳೆ ತರ ಮಾಡಿದೀವಿ. ಇದು ನೀವು ಬೇಕಾದ್ರೆ ಬ್ಯಾಂಕ್ ಅಲ್ಲಿ ಇಡಬಹುದು. ಇದು ಪ್ಯೂರ್ ಗೋಲ್ಡ್ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್, 916 ಅಲ್ಲ 24 ಕ್ಯಾರೆಟ್ ಗೋಲ್ಡ್. ಮತ್ತೆ ಉಂಗುರ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಶ್ರೀನಿವಾಸಪುರದಿಂದ. ಶ್ರೀನಿವಾಸಪುರ ಅಂದ್ರೆ ನಮ್ಮೂರಿಂದ ಜಸ್ಟ್ ಹತ್ರನೇ, ಅಲ್ಲ ಒಂದು 11ರಿಂದ 15 ಕಿಲೋಮೀಟರ್ ಬರ್ಬೋದು ಅನ್ಸುತ್ತೆ ಅಷ್ಟೇ. ಫಸ್ಟ್ ಬಂದು ಸರದ ಬಗ್ಗೆ ಹೇಳ್ತೀನಿ. ಸರ ಬಂದು ನಾವು ಅನ್ಕೊಂಡಿದ್ದು ಇದು 25 ಗ್ರಾಮ್ ಅಲ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದು. 25 ಗ್ರಾಮ್ಗೆ ಇದಕ್ಕೆ ಮೊದಲು ನಾವು ಮಾಡಿದೀವಿ. ಯಾಕೆ ಈ ಸಲ ಜಾಸ್ತಿ ಆಗೋಯ್ತು ತೂಕ. ಇದು ಏನಂತ ಹೇಳಲಿಕ್ಕೆ ಆಗಲ್ಲ, ಕೆಲಸ ಹಂಗಾಗೋಗುತ್ತೆ ಒಂದೊಂದು ಟೈಮು. ಫೋಕಸ್ ಮಾಡ್ತಿದ್ದೀನಿ. ಮತ್ತೆ ಏನಾಯ್ತು ಅಂದ್ರೆ ಇದು 30 ಗ್ರಾಮ್ ಆಗೋಯ್ತು. ಕೆಲ್ಸಗಾರರು ಹೇಳೋರು ಮಧ್ಯದಲ್ಲಿ ಕೆಲಸ ಮಾಡುವಾಗ, ನಾ ರೆಡಿ ಆಗ್ಬಿಟ್ಟಿದೆ ಆದ್ರೆ ತೂಕ ಜಾಸ್ತಿ ಆಗ್ತಿದೆ, 5-6 ಗ್ರಾಮ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ಅಲ್ಲಿಗೆ 31 ಗ್ರಾಮ್ ಆಗೋಯ್ತು. 25 ಗ್ರಾಮ್ ಹೇಳಿದ್ದು 6 ಗ್ರಾಮ್ ಜಾಸ್ತಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡೋದು ಅಂತ ಹೇಳಿ ಆದ್ರೂ ಕೇಳಿ ನೋಡೋಣ ಕಸ್ಟಮರ್ನ ಏನಂತಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡಿ ಆಗೋಗಿದೆ. ಇನ್ನಕ್ಕೆ ಕೇಳಿ ಪ್ರಯೋಜನ ಇಲ್ಲ. ಸರಿ ಮಾಡ್ಬಿಟ್ಟಿದೆ ಎಲ್ಲ ಎತ್ಕೊಂಡ್ ಬಾ ನೋಡೋಣ ಅಂತ ಹೇಳಿ ಸರಿ ತರ್ಸ್ಕೊಂಡು ನೋಡಿದ್ರೆ ತೂಕ ಜಾಸ್ತಿ ಆಗೋಗಿದೆ. ಸರಿ ನೋಡೋಣ, ಮತ್ತೆ ಬೇಕಾದ್ರೆ ಚೇಂಜ್ ಚೇಂಜಸ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬ್ಯಾಕ್ ಚೈನ್ ಹಾಕಿದ್ರೆ ಕಡಿಮೆ ಆಗುತ್ತೆ. ಇದೇನಂದ್ರೆ ಸರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಒಂದೇ ತರ ಇರ್ಬೇಕು ಅಂತೇಳಿ ನಾವು ಫಸ್ಟ್ ಅಲ್ಲಿ ಅನ್ಕೊಂಡಿದ್ದು, ಹಂಗಾಗಿ ತೂಕ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಮತ್ತೆ ನೀವು ನೋಡ್ಬೋದು ರೆಡಿಮೇಡ್ ಅಲ್ಲಿ ಇಷ್ಟೊಂದು ಫಿನಿಶಿಂಗ್ ಬರಲ್ಲ. ನೀವು ಇಷ್ಟು ರೆಡಿಮೇಡ್ಗೆ ಹೋದ್ರೆ ಇಷ್ಟು ಫಿನಿಶಿಂಗ್ ಅಂತೂ ಬರೋದೇ ಇಲ್ಲ. ನೀವು ನೋಡ್ಬೋದು ಎಷ್ಟು ಡಿಸೈನ್ ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಗುಂಡು ಜೋಡಿಸಿರೋದಾಗದು, ಮಗ್ಗುಗಳು ಜೋಡಿಸಿರೋದಾಗಿರ್ಬೋದು, ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾನೆ ಆಶೀಶ್ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸಗಾರರು. ಮತ್ತೆ ಇದು ಉದ್ದ ಬಂದು 26 ಇಂಚ್ ಇದೆ ಉದ್ದ. ಇದು ಅವ್ರ ಅಮ್ಮವ್ರು ಸ್ವಲ್ಪ ಹೆವಿನೇ ಇದ್ದಾರೆ ಪರ್ಸೆಂಟ್. ಅಲ್ಲಿಗೂ ಇದು ಏನಂದ್ರೆ ತೂಕ ಅವನು ಇನ್ನ 1-2 ಇಂಚ್ ಮಾಡಿದ್ರು ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ತೂಕ ಇನ್ನ ಜಾಸ್ತಿ ಆಗೋಗ್ತೈತೆ ಅಂತೇಳಿ ನಿಲ್ಸ್ಬಿಟ್ಟಿದ್ದಾನೆ. ಮತ್ತೆ ಇದು ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ಕೊಂಡಿ ಕೂಡ ಸಣ್ಣ ರೆಡಿಮೇಡ್ ಅಲ್ಲಿ ನೀವು ಇಷ್ಟೊಂದು ದಪ್ಪ ತೂಕ ನೋಡ್ಕೊಂಡ್ಬಿಟ್ಟು ಬೇಕಾದ್ರೆ ಕೊಂಡಿ ಏನ್ ಬೇಕಾದ್ರೆ ಜಸ್ಟ್ 1/2 ಗ್ರಾಮ್ ಅಲ್ಲಿ ಮಾಡ್ಬಿಡ್ತಾರೆ, ಇಲ್ಲ ಒಂದು ರೌಂಡ್ ರಿಂಗ್ ಹಾಕ್ಬಿಡ್ತಾರೆ. ನಾನೇಂದ್ರೆ ಆತರ ಮಾಡ್ಬೇಡ, ಚೆನ್ನಾಗಿರ್ಬೇಕು ಯಾವತ್ತು ಕೆಲ್ಸಗಾರರು. ಇವಾಗ ನಮ್ಗೆ ಆರ್ಡರ್ ಕೊಟ್ಟ ಮೇಲೆ ನಾವು ಫಿನಿಶಿಂಗ್ ಮ್ಯಾಕ್ಸಿಮಮ್ ಏನ್ ಬರುತ್ತೋ ಅದನ್ನ ನಾವು ಟ್ರೈ ಮಾಡ್ಲೇಬೇಕು ಅಂತೇಳಿ ಹೇಳ್ತಿರ್ತೀನಿ ನನ್ನ ಕೆಲ್ಸಗಾರರಿಗೆ. ಅವರು ಕೂಡ ತುಂಬಾ ಶ್ರದ್ಧೆಯಿಂದ ಮಾಡಿರ್ತಾರೆ, ಆದ್ರೂ ಕೂಡ ತೂಗ್ಲಿ ಯಾರ ಕೈಯಲ್ಲಿ ಇಲ್ಲ, ಹಂಗಾಗೋಗುತ್ತೆ. ಮತ್ತೆ ಈ ಹವಳದ್ ಬಂದು ತೂಕ ಬಂದು ವಾಪಸ್ ಕೊಡ್ತೀನಿ ನಾನು. ಇದು ಹವಳದಲ್ಲಿ ಬಂದು ಸುಮಾರು ಅಂದ್ರೆ ಒಂದು 5 ಗ್ರಾಮ್ ಅಷ್ಟು ತೂಕ ಇದಾವೆ ಇವು. ಇದ್ರ ತೂಕ ವಾಪಸ್ ಕೊಡ್ತೀನಿ ನಾನು. ನಾನೇ ಅಂತಲ್ಲ, ಎಲ್ರು ಕೇಳ್ತಾರೆ, ಎಲ್ರು ಕೊಡ್ತಾರೆ. ಮತ್ತೆ ಇದು ಮಣಿಗೆ ಬಂದು 4 ಕಡೆ ಹಾಕಿರಿ, ಈ ಕಡೆ 2 ಕಡೆ, ಆ ಕಡೆ 2 ಕಡೆ. ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಮಾಮೂಲಿಗೆ ತೂಕ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಹೆಂಗ್ ಬೇಕಾದ್ರೂ ಮಾಡ್ಬೇಕಾದ್ರೆ 6 ಕಡೆ ಹಾಕ್ಬಿಟ್ರೆ ಅವಾಗ ತೂಕ ಕಡಿಮೆ ಆಗೋಗುತ್ತೆ. ಅದೆಲ್ಲ ಮಾಡ್ದಿರೋ ಫಿನಿಶಿಂಗ್ ನೋಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ಇದು ಜಾಸ್ತಿನೇ ಆಗಿದೆ. ಇದು ವಿಷಯ. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ರೆ ನಿಮ್ಗೆ ತಲೆ ನೋವು ಬರುತ್ತೆ ಅನ್ನೋ ಬಿಡಿ. ಮತ್ತೆ ಮಾಂಗಲ ಚೈನ್ ಹೇಳ್ತೀನಿ. ಮಾಂಗಲ ಚೈನ್ ಬಂದು ಇದಕ್ಕೆ ಮೊದಲು ನಾನು 70 ಗ್ರಾಮ್ ಅಲ್ಲಿ ಮಾಡಿದೀವಿ ಇದನ್ನ. ಇದೇ ಡಿಸೈನ್ ಡಬಲ್ ಬೊದ್ದು ಚೈನು ಮತ್ತೆ ಸೇಮ್ ಲಕ್ಷ್ಮಿ ಇದೆಲ್ಲಾನು. ಅವಾಗ 70 ಗ್ರಾಮ್ ಅಂದ್ರೆ 1 ತೂಕ ಡಬಲ್ ಆಯ್ತಲ್ಲ. ಇವಾಗ ಇರೋದು ಬಂದು 40 ಗ್ರಾಮ್ ಅಲ್ಲಿ 45 ಗ್ರಾಮ್ ಅಲ್ಲಿ ಅನ್ಕೊಂಡಿದೀವಿ. 75 ಗ್ರಾಮ್ ಎಲ್ಲಿ 40 ಗ್ರಾಮ್ ಎಲ್ಲಿ, ಹಂಗಾಗಿ ಸೈಜ್ ಕೂಡ ಸ್ವಲ್ಪ ಸಣ್ಣದ್ ಮಾಡ್ಬೇಕಾಗಿತ್ತು. ಚೈನಿಂದ ಹಿಡಿದು ಮೋಪಿಂದ ಹಿಡಿದು ಗುಂಡುಗಳಿಂದ ಹಿಡಿದು ಪ್ರತಿಯೊಂದು ಸಣ್ಣ ಮಾಡ್ಬೇಕಾಯಿತು. ತುಂಬಾ ರಿಸ್ಕ್ ತಗೊಂಡಿದ್ದಾರೆ ಕ್ಯಾಟಲ್ ಇದೆಲ್ಲ ಮಾಡಿ ಮತ್ತೆ ಹಾಕಿದೀವಿ. ಮತ್ತೆ ಇದು ಕಲರು ಆಂಟಿ ಕಲರ್ ಮಾಡಿದೀವಿ. ಇದು ಆಂಟಿ ಕಲರ್ ಇರಲ್ಲ ತುಂಬಾ ದಿನ. ಮತ್ತೆ ನೀವು ಡೈಲಿ ಕತ್ತಲ್ಲಿ ಹಾಕೊಂಡಿರೋದ್ರಿಂದ ಒಂದು ಸ್ವಲ್ಪ ದಿನ, ಒಂದು ವಾರ ಅಷ್ಟೊತ್ತಿಗೆ ಕಲರ್ ಎಲ್ಲ ಸೇಮ್ ಚೈನು ಇದೆಲ್ಲ ಒಂದೇ ಕಲರ್ ಬರುತ್ತೆ. ಕಸ್ಟಮರ್ ಕೇಳಿದ್ರಿ, ಅದಕ್ಕೆ ನಾನು ಮೆನ್ಷನ್ ಮಾಡಿ ಮತ್ತೆ ಹೇಳ್ತಿದ್ದೀನಿ. ಇದು ಉದ್ದ ಬಂದು ತುಂಬಾ ಜಾಸ್ತಿ ಇದೆ ಇದ್ರೆ. ಇದು ಯಾಕಂದ್ರೆ ಮೇಡಮ್ ಅವರು ಇದಕ್ಕೆ ಮೊದಲು ಯೂಸ್ ಮಾಡಿದ್ದು ಚೈನ್ ಬಂದು 30 ಇಂಚ್ ಇತ್ತು ಅದು ಉದ್ದ. ಇವಾಗ ನಾವು ಮಾಮೂಲಿ 24 ಇಂಚ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ತುಂಬಾ ಕಡಿಮೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ 26 ಇಂಚ್ ಅಷ್ಟೇನೋ ಮಾಡಿದೀವಿ ಈಗ. ಅಲ್ಲಿಗೂ ಚೈನಲ್ಲಿ 1-2 ಇಂಚ್ ಜಾಸ್ತಿ ಆಯ್ತು. ಅದೊಂದು ಡ್ರಾಬ್ಯಾಕ್ ಆಯ್ತು ಇದ್ರಲ್ಲಿ. ಮತ್ತೆ ಕೊಂಡಿಗಳು ನೋಡ್ಬೋದು, ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ತೂಕ ಕಡಿಮೆ ಮಾಡ್ಬೇಕು ಅಂತೇಳಿ ಎಲ್ಲಂದ್ರೆ ತೂಕ ಕಡಿಮೆ ಇಡೋದು ಅದೆಲ್ಲ ಮಾಡ್ದಿರಾ ಅದಕ್ಕೆ ಏನ್ ಬರ್ಬೇಕು ಅದು ಫಿನಿಶಿಂಗ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಕೆಲಸಗಾರರು. ಚೈನ್ ಕೂಡ ನೋಡ್ಬೋದು ಚೆನ್ನಾಗಿದೆ ಡಿಸೈನ್.
ಹ್ಮ್ ಇದು ವಿಷಯ. ಮತ್ತೆ ಇದು ಕಾಸುಗಳು ಹೇಳಿದ್ದಾರೆ, ಲಕ್ಷ್ಮಿ ಕಾಸುಗಳು ಎರಡು ಹೇಳಿದ್ದಾರೆ. ಮತ್ತೆ ಗುಂಡು ಎರಡು ಹೇಳಿದ್ದಾರೆ. ಇವ್ರಿಗೆ ಸ್ವಲ್ಪ ತೂಕ ಕಡಿಮೆ ಆಯ್ತು ಇವ್ರೆ. ಯಾಕಂದ್ರೆ ನಾನು ಹೇಳಿದೆ ತೂಕ ಜಾಸ್ತಿ ಮಾಡಬೇಡಿ, ಆಲ್ರೆಡಿ ಅವರು ನಾನು ರೈಸ್ ಮಾಡಿದೀನಿ, ತೂಕನ ಒಪ್ಸಿದೀನಿ ಅಂತೇಳಿ. ಹಂಗಾಗಿ ಇನ್ನ ಒಂದು 2 ಗ್ರಾಮ್ ಅಷ್ಟು ಕಡಿಮೆ ಮಾಡಿದ್ದಾರೆ, ಅದೊಂದು ಆಯ್ತು. ಹಂಗಂತೇಳಿ 2 ಗ್ರಾಮ್ ಹಾಕಿದ್ರೆ ಇನ್ನ ದಪ್ಪ ಕಾಣ್ಬಿಡೋದು ಅಂತ ಏನಿಲ್ಲ, ಆದ್ರೆ ಗೇಜ್ ಎಲ್ಲ ಅಷ್ಟೇ ಇರುತ್ತೆ, ಆದ್ರೆ ತೂಕದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಇದು ವಿಷಯ. ಇದು ಒಂದು 916 ಅಲ್ಲಿ ಮಾಡಿದ್ರು. ಮತ್ತೆ ಒಂದು ಉಂಗುರದ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ, ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು. ತೂಕ ಒಂದು 8 ಗ್ರಾಮ್ ಹೇಳಿದ್ರು, 8.5 ಗ್ರಾಮ್ ಆಗಿದೆ. ಚೆನ್ನಾಗಿದೆ. ಮತ್ತೆ ಈ ಬಳೆಗಳು ಏನಂದ್ರೆ ನೀವು ಯೂಸ್ ಮಾಡಕ್ಕಲ್ಲ, ಇದು ಬ್ಯಾಂಕಲ್ಲಿ ಇಡಕ್ಕೋಸ್ಕರ ಅಂತಾನೆ ಮಾಡಿರೋದು. ಇದು ಅಪರಂಜಿ ಗೋಲ್ಡ್ ಅಲ್ಲಿ ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ಅಲ್ಲಿ ಮಾಡಿರೋದು. ಈ ತರ ಮಾಡ್ಬೇಕಂದ್ರೆ ಚಾರ್ಜ್ ಕೊಡ್ಬೇಕಾಗುತ್ತೆ. ಮತ್ತೆ ನೀವು ಬರೀ ಬಿಸ್ಕೆಟ್ ತಗೊಳ್ಳೋದಕ್ಕೂ ಈ ತರ ಬಳೆ ಮಾಡಿಸ್ಕೊಡಿ, ಇಲ್ಲ ರಿಂಗ್ ಮಾಡ್ಕೊಡಿ ಅಂದ್ರೆ ಅದಕ್ಕೆ ಮತ್ತೆ 1,500 ರೂಪಾಯಿ ಅಷ್ಟು ಚಾರ್ಜ್ ಕೊಡ್ಬೇಕಾಗುತ್ತೆ. ಇದಕ್ ಮೊದ್ಲು ನಾನು ಚಾರ್ಜ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಹೆಂಗ್ ಮಾಡಿದ್ರು ನಡೀತಿತ್ತು. ಇವಾಗ ಹಂಗಲ್ಲ, ಕೆಲಸಗಾರ ಫುಲ್ ಡಿಮ್ಯಾಂಡ್ ಆಗೋಗ್ಬಿಟ್ಟಿದೆ. ಇದು ಮಾಡ್ಬೇಕಂದ್ರೆ ನಾವು ಮತ್ತೆ ಬೇರೆ ಕಡೆ ಕೊಡ್ಲೇಬೇಕಾಗುತ್ತೆ. ಹಂಗಾಗಿ ಏನಾಗುತ್ತೆ, ಇದಕ್ಕೆ ಚಾರ್ಜ್ ಮಾಡ್ಬೇಕು. ಈಗ 2 ಬಳೆಗೆ ಅವ್ನು ಮೆಲ್ಟ್ ಮಾಡಿದಾಗ ಹೊಟ್ಟೈತೆ, ನಾನು ತೂಕ ಹೊಟ್ಟೈತೆ, ನಾನು 100 ಮಿಲಿ ಹೊಟ್ಟೈತೆ, ನಾನು 120 ಮಿಲಿ ಹೊಟ್ಟೈತೆ ಅಂತ. ಆವಾಗ ಏನಾಗುತ್ತೆ ಅಂದ್ರೆ ತುಂಬಾ ಲಾಸ್ ಆಗುತ್ತೆ ನಮ್ಗೆ. ಅದಕ್ಕೋಸ್ಕರ ಚಾರ್ಜ್ ಮಾಡ್ಬೇಕಾಗುತ್ತೆ. ಅದು ಫ್ರೀಯಾಗಂತೂ ಮಾಡ್ಕೊಡಕ್ಕಾಗಲ್ಲ. ಇದಕ್ಕೆ ಮೊದಲು ನಾನು ಮಾಡ್ಕೊಡಿದ್ದೀನಿ ಕೆಲವರಿಗೆ, ಅದಕ್ಕೆ ನಾನು ಇವಾಗ ಮತ್ತೆ ಹೇಳ್ತಿದ್ದೀನಿ. ಮಿನಿಮಮ್ 1,500 ರೂಪಾಯಿ ಅಷ್ಟು ಚಾರ್ಜ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಚಿನ್ನದ ರೇಟ್ ಹಂಗಿದೆ. ಮತ್ತೆ ಇದನ್ನ ನನಗೆ ನಾನು ಸರ್ಟಿಫಿಕೇಟ್ ಕೊಡ್ತಿದ್ದೀನಿ ಇದಕ್ಕೆ, ಗೋಲ್ಡ್ ಎಷ್ಟಿದೆ ಅಂತ. ಇವತ್ತಿನ ರೇಟಲ್ಲಿ ಎಷ್ಟಿತ್ತು ಅಂದ್ರೆ ಅಪರಂಜಿ ಬಂದು 14,500 ರೂಪಾಯಿ ಇತ್ತು ಇವ್ರಿಗೆ ಇದು. ಮತ್ತೆ ತುಂಬಾ ಜನ ರೇಟ್ಗಳು ಕೇಳ್ತಿರ್ತಾರೆ, ರೇಟಿಗೆ ಹೇಳಿ ಅಂತ. ರೇಟಿಗೆ ಹೇಳಿ ಪ್ರಯೋಜನ ಇಲ್ಲ. ಅವತ್ತಿನ ಡೇಟಲ್ಲಿ ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ, ನಾವು ರೇಟ್ಗಳು ತಿಳ್ಕೊಂಡು ಪ್ರಯೋಜನ ಏನಿಲ್ಲ. ಓವರ್ ಆಲ್ ಆಗಿ ಇಷ್ಟ ಐಟಮ್. ಇದು ಬಂದು ಮೇಡಮ್ ಅವರು TC ಪಾಲದಿಂದ ಆರ್ಡರ್ ಮಾಡಿರೋದು. ತುಂಬಾ ಭರವಸೆ ಇಟ್ಕೊಂಡು ಬಂದಿದ್ರು ನಮ್ಗೆ, ನಮ್ಮ ಅಂಗಡಿಗೆ. ಆದ್ರೆ ಅವ್ರ ಹತ್ರ ಸ್ವಲ್ಪ ಬಜೆಟ್ ಇಟ್ಟಿದ್ರೆ ಅವರು ಮಾಡಿಸ್ಕೊಳ್ಳೋರೆ, ಆದ್ರೆ ಬಜೆಟ್ ತುಂಬಾ ಕಡಿಮೆ ಇತ್ತು. ಕಷ್ಟ ಇದೆ ಇವತ್ತು ರೇಟ್ಗಳಲ್ಲಿ, ಈ ರೇಟ್ಗಳಲ್ಲಿ ಚಿನ್ನ ಮಾಡಿಸೋದು ತುಂಬಾ ಕಷ್ಟ ಆಗಿದೆ. ಅಲ್ಲಿಗೂ ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ತಮಾಷೆ ಅಲ್ಲ, 50 ಗ್ರಾಮ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಹತ್ರ ಒಂದು 7 ಲಕ್ಷ 8 ಲಕ್ಷ ಅಷ್ಟು ಇನ್ವೆಸ್ಟ್ ಮಾಡಿ ಅವರು ಕತ್ತಲ್ಲಿ ಹಾಕೊಂಡು ತಿರ್ಬೇಕಂದ್ರೆ ತುಂಬಾ ಧೈರ್ಯ ಬೇಕು. ಹಂಗ ಹೋಗ್ತಿದೆ. ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಇದಕ್ ಮೊದಲು ಮಾಡಿದ 70 ಗ್ರಾಮ್ ಇರೋದ್ರಿಂದ ಅದು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ ಅನಿಸ್ತಿದೆ. ನಾನು ಅಲ್ಲಿಗೆ ತುಂಬಾ ಒಪ್ಪಿಸ್ ನೋಡಿದೆ, ತೂಕ ಜಾಸ್ತಿ ಮಾಡೋಣ ಮೇಡಮ್ ಅಂತ. ಅವ್ರ ಬಜೆಟ್ ಎಷ್ಟಿದೆಯೋ ಅಷ್ಟು ಟ್ರೈ ಮಾಡಿದ್ದಾರೆ ಮ್ಯಾಕ್ಸಿಮಮ್, ಇದು ವಿಷಯ. ಸಾಯಕ್ ಸುಸ್ತಾಗೋಯ್ತು ನನಗೂ. ನಿಮ್ಗೂ ವಿಡಿಯೋ ನೋಡಿ ನಿಮ್ಗೂ ಸುಸ್ತಾಗಿರುತ್ತೆ. ಯೋಚನೆ ಮಾಡ್ತಾ ಇರಬೇಡಿ ಇವರೇ ಚಿನ್ನದ ಬಗ್ಗೆ. ನಾನು ಹೇಳೋದಂದ್ರೆ ನಿಮ್ಗೆ ಬೇಕು ಅಂದಾಗ ಬಂದು ಆರ್ಡರ್ ಮಾಡಿಬಿಡಿ. ಯೋಚನೆ ಮಾಡ್ತಾ ಇರಬೇಡಿ, ರೇಟಿಗೆ ಪ್ರೈಸ್ ಆಗುತ್ತಾ ಡೌನ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರಬೇಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, ಕೇರ್ಪುರದಲ್ಲಿದೆ. ನೀವು ಯಾವ್ದಕ್ಕೂ ಕೂಡ ನಾನು ಎಲ್ಲಿದ್ದೀನಿ ಏನು ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ, ಆರ್ಡರ್ ಮಾಡಿ. ಇನ್ನೂ ತುಂಬಾ ಆರ್ಡರ್ಗಳಿದಾವೆ, ಅದಕ್ಕೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಇನ್ನೂ ಡಿಸೈನ್ ಸೆಲೆಕ್ಟ್ ಮಾಡಿಲ್ಲ, ಕಸ್ಟಮರ್ ಏನೋ ಚಿನ್ನ ಕೊಟ್ಟು ಹೋಗಿದ್ದಾರೆ, ಅದು ಹೇಳ್ತೀನಿ. ತುಂಬಾ ಚೆನ್ನಾಗಿ ಬರ್ತಾವೆ ಅವನು, ಹೇಳ್ತೀನಿ. ಓಕೆ ಬಾಯ್. ನೋಡ್ತಿರ್ಬೋದು ಇದು ತುಂಬಾ ಚೆನ್ನಾಗಿ ಡಾರ್ಕ್ ಆಗಿದೆ. ಕೆಳಗಡೆ ಟೇಬಲ್ ಬ್ಲ್ಯಾಕ್ ಇರೋದ್ರಿಂದ ಗೋಲ್ಡ್ ಎತ್ತಿ ಕಾಣ್ತಿದೆ, ತುಂಬಾ ಚೆನ್ನಾಗಿದೆ. ನೋಡ್ತಿದ್ರೆ ಅರಿಶಿನ ಕಲರ್ ಕಾಣ್ತಿದೆ ಚಿನ್ನ, ತುಂಬಾ ಚೆನ್ನಾಗಿದೆ ಅಲ್ಲ. ಓಕೆ ಬಾಯ್. ಇವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ನ. ಈ ಬಳೆ ಬಂದು 30 ಗ್ರಾಮ್ 31 ಗ್ರಾಮ್ ಇದಾವೆ. ಗುಂಡುಗಳು ಇದು ಗ್ರಾಮ್ಗೆ 2 ಗುಂಡು ಬರ್ತವೆ. ಉಂಗುರ 8 ಗ್ರಾಮು 9 ಗ್ರಾಮ್ ಅಷ್ಟಿದೆ. ಮಾಂಗಲ್ಯ ಚೈನು 45 ಗ್ರಾಮ್ ಅಷ್ಟಿದೆ. ಸರ ಬಂದು 30 ಗ್ರಾಮ್ ಇದೆ. ಓಕೆ ಬಾಯ್. ಇದೆಲ್ಲ ಕಾರ್ಡ್ಸ್ ಹಾಕಿದ್ದೀನಿ, ಚಿಂತಾಮಣಿಯಲ್ಲೇ ಕಾರ್ಡ್ ಹಾಕಿರೋದು ಇವು. ಓಕೆ ಬಾಯ್. ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಿಮ್ಮ ಜೀವನದ ವಿಶೇಷ ಕ್ಷಣಗಳಿಗೆ G7 ಜ್ಯುವೆಲರ್ಸ್. ಇಲ್ಲಿವೆ ಅದ್ಭುತ ವಿನ್ಯಾಸದ ಆಭರಣಗಳು. ನಿಮ್ಮ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಲು ಇಂದು ಭೇಟಿ ನೀಡಿ G7 ಜ್ಯುವೆಲರ್ಸ್. ಸಂಭ್ರಮದ ಕ್ಷಣಗಳಿಗೆ G7 ಜ್ಯುವೆಲರ್ಸ್ ಮೆರುಗು ನೀಡಿದೆ. ಇಲ್ಲಿನ ಆಭರಣಗಳ ವಿನ್ಯಾಸ ಅದ್ಭುತವಾಗಿದೆ. ಎಲ್ಲರ ಮುಖದಲ್ಲೂ ಸಂತಸ ಎದ್ದು ಕಾಣ್ತಿದೆ.
G7 Jewelers ಕೊಡುಗೆ. Discover timeless elegance at G7 Jewelers. Sparkle with our diamonds. Shine in pure gold. Crafted just for you. Visit G7 Jewelers today.